7ನೇ ದಿನ. ಇವತ್ತಿಗೆ 7ನೇ ದಿನ ನಾನು ಸಕ್ಸಸ್ಫುಲ್ ಆಗಿ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ. ಈ 7 ದಿನದಲ್ಲಿ ನಾನು ಕಲ್ತಿದ್ದೇನು ಅಂದರೆ, ನಮ್ಮ ಬಾಡಿನ ಕಂಟ್ರೋಲ್ ಮಾಡೋದು ತುಂಬ ಈಸಿ, ಆದರೆ ನಮ್ಮ ಮೈಂಡ್ನ ಕಂಟ್ರೋಲ್ ಮಾಡೋದೇ ನಿಜವಾದ ಚಾಲೆಂಜ್. ನಮಸ್ಕಾರ, ನಾನು ನಿಮ್ಮ ಅಲ್ಟಿ ಬ್ರೋ. ಇವತ್ತು ನನ್ನ 75 ಚಾಲೆಂಜ್ನ 7ನೇ ದಿನ. ಚಾಲೆಂಜ್ನ ಮೊದಲನೇ ರೂಲ್ ಶುರು ಮಾಡಿ ಹೋದೆ ನಮ್ಮೂರಿನ ಪೀಕ್ ಪ್ಲೇಸ್ಗೆ. ಸೀನ್ ಎಂಜಾಯ್ ಮಾಡಿ ಶುರು ಮಾಡಿದೆ. ರನ್ನಿಂಗ್, ಬಾಕ್ಸಿಂಗ್, ಸ್ಕ್ವಾಟ್ಸ್, ಪುಷಪ್, ಪ್ಲ್ಯಾಂಕ್, ಕೊನೆಯಲ್ಲಿ ಶಿರಾಸನ ಮಾಡಿ ಔಟ್ಡೋರ್ ಕಂಪ್ಲೀಟ್ ಮಾಡಿದೆ. ಮನೆಗೆ ಬಂದು ತಿಂದೆ ಪ್ರೋಟೀನ್, ಆಮೇಲೆ ಹೆಲ್ತಿ ಫುಡ್. ದಿನದ ಎಲ್ಲ ಕೆಲಸ ಮುಗಿಸಿ ಮತ್ತೆ ಶುರು ಮಾಡಿದೆ. ಹ್ಯಾಂಡ್ ಸ್ಟ್ಯಾಂಡ್, ಆ್ಯಪ್ಸ್ ವರ್ಕೌಟ್, ಸ್ಕ್ವಾಟ್ಸ್, ಕೊನೆಯಲ್ಲಿ ಬೆಡ್ ಮೇಲೆ ಶಿರಾಸನ ಮಾಡಿ ವರ್ಕೌಟ್ ಕಂಪ್ಲೀಟ್ ಮಾಡಿದೆ. ಇವತ್ತು ಭಗವದ್ಗೀತೆ 2 ಸಾಲುಗಳು ಹೀಗಿವೆ: ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅಂದರೆ ಫಲದ ಬಗ್ಗೆ ಚಿಂತಿಸದೆ ಕೆಲಸವನ್ನು ಸಂಪೂರ್ಣ ಮನಸ್ಸಿಂದ ಮಾಡು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಅಂದರೆ ಅನ್ಯಾಯ ಎಷ್ಟು ಹೆಚ್ಚಿದರೂ ಸತ್ಯ ಮತ್ತು ನ್ಯಾಯ ಗೆಲ್ಲುತ್ತದೆ. ಕೊನೆಯಲ್ಲಿ ನನ್ನ ಬಾಡಿ ಪ್ರೋಗ್ರೆಸ್ನ ನೋಟಿಸ್ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ. ನನ್ನ ಜೊತೆ ಈ ಜರ್ನಿ ಫಾಲೋ ಮಾಡೋ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಜೈ ಶ್ರೀ.